ಲಕ್ಷ ಕೊಟ್ಟು ನೋಡ್ರಿ. ಇಲ್ಲಿ ನಿಮ್ಗೆ ರೀತಿ ಪ್ರಕಾರನೂ ಗಣಿತ ಮಾಡ್ಲಿಕ್ಕೆ ತಿಳಿಸ್ತದ, ಬಾಯ್ದಿಂದ ಮಾಡ್ಲಿಕ್ಕೂ ತಿಳಿಸ್ತದ. ಭಾಳ ಅಂದ್ರೆ ಭಾಳ ಸರಳ, ಎರಡು ರೀತಿಯೊಳಗೆ ಗಣಿತ ತಿಳಿಸ್ತಿರ್ತದೆ. ಲಕ್ಷ ಕೊಟ್ಟು ನೋಡ್ಬೇಕು ನೀವು. ನಿಮಗೆ ಭಿನ್ನರಾಶಿ ಬಂದಾಗ ಹೆಂಗೆ ಮಾಡಬೇಕು, ಮೊದಲ ಯಾವುದೇ ಒಂದು ಕ್ರಿಯೆಯನ್ನು ಮಾಡುವಾಗ ಇಲ್ಲಿ ಪುಷ್ಪವರ್ಣ, ಆವರಣಗಳು, ಆಮೇಲೆ ದುಂಡು ಕಂಸ, ಆಮೇಲೆ ಬ್ರಕೆಟ, ಮುಂದೆ ಆಮೇಲೆ ಇದು ಸೆಕೆಂಡ್ ಬ್ರಕೆಟ್, ಇದು ಹೀಗೆಲ್ಲ ಕೆಲವೊಂದು ಗಣಿತಗಳು ಇರ್ತಾವೆ. ಅವುಗಳನ್ನು ನಾವು ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತದೆ. ಮುಂದೆ ನಿಮ್ಮ ಸರಳೀಕರಣ ಭಾಗ ಬರ್ತದೆ. ಈಗ ನಾವು ಫಸ್ಟ್ ಭಾಗಾಕಾರ ಕ್ರಿಯೆಯನ್ನು ಮಾಡ್ಕೋಬೇಕು. ನೋಡಿ, ಬರೋಬ್ಬರಿ ಚೆನ್ನಾಗ್ರಿ. 1/5 ಭಾಗಿಲೆ 1/5 = 1/5. ಗುಣಾಕಾರ ಮಾಡಿದಾಗ ಮೇಲೆ ಇದು ತಳಗ 1, ಈ 5 ಹೊತ್ತು, ಈ 5 ಹೊತ್ತು ಅಂದ್ರೆ ಏನು ಬಂತು ಉತ್ತರ 1 ಬಂತು. ಈಗ ಅದನ್ನು ಏನು ಮಾಡಬೇಕು, ಈ ಚಿನ್ನದ ಈಚೆಗೆ ಹಚ್ಬೇಕು. 1 + 3/4 ಗುಂಡ್ಲೆ 2/5 - 1/10. ನೋಡಿ, ಈಗ ಗುಣಾಕಾರ ಕ್ರಿಯೆ 3 2 2 1 2 2. ಈಗ ಈ ಕ್ರಿಯೆಯನ್ನು ನೀವು ಮಾಡಬೇಕು. ತಿಳಿತಲ್ಲ? ಬರೋಬ್ಬರಿ 3/4 ಗುಂಡ್ಲೆ 2/5 = 2 1 2 2. ಬರೋಬ್ಬರಿ 3/10. ಈಗ ನೋಡಿ, 3/10 1 + 3/10 3/10 ಇದನ್ನು ಇಲ್ಲಿದು -1/10. ಈಗ ಎರಡೂ ಛೇದಗಳ ಸಮನಾಗಿದ್ದಾಗ ಏನು ಮಾಡಬೇಕು, ಕಳೆದ್ಬಿಡ್ರಿ. ಬರೋಬ್ಬರಿ 1 + 3 1 ಆದರೆ 2 ಛೇದ ಒಂದೇ ಇಡಬೇಕು. 2 1 2 5 ಬರೋಬ್ಬರಿ 1.15. ಆನ್ಸರ್ = 1.15. ನೋಡಿ ಹೆಂಗದ ಬಿಡಿಸೋದು. ಸರಳ ರೀತಿಯೊಳಗೆ ಬಿಡಿಸ್ಕೊತ ಹೋಗ್ಬಿಡು. ಇಂಥವು ಭಾಳ ಬರ್ತಾವ ಮುಂದೆ. ನೋಡ್ರಿ, ಇಲ್ಲೇ ಫಸ್ಟ್ ನಿಮಗೊಂದು ಹೇಳ್ತನು. ಇಲ್ಲಿ ಹಿಂಗೆ ಗೆರೆ ಹಾಕಿ ಅಂತಂದ್ರೆ ಮೊದಲು ಅದನ್ನ ಬಿಡಿಸ್ಬೇಕು. ಆಮೇಲೆ ಈ ಕಂಸ ಬಿಡಿಸ್ಬೇಕು. ಆಮೇಲೆ ಈ ಕಂಸ ಬಿಡಿಸ್ಬೇಕು. ಆಮೇಲೆ ಈ ಕಂಸ ಬಿಡಿಸ್ಬೇಕು. ಆಮೇಲೆ ಈ ಕಂಸದೊಳಗೆ ಕ್ರಿಯೆಗಳು ಫಸ್ಟ್ ರ, ಸೆಕೆಂಡ್, ಆಮೇಲೆ ಭಾಗಿಲೆ ರ ಯ ಲ ದ ಯಾವುದೇ ಇರಲಿ ಫಸ್ಟ್ ಇದು ಕಂಸದಾಗ ಇದು. ಆಮೇಲೆ ರ ಭಾಗಾಕಾರ, ಭಾಗಾಕಾರದಿಂದ ಗುಣಾಕಾರ, ಗುಣಾಕಾರದಿಂದ ಪ್ಲಸ್ ಅದರಿಂದ ಮೈನಸ್. ಇದನ್ನು ಒಂದು ನೀವು ನೆನ್ಪಿಟ್ಕೊಂಡ್ಬಿಡ್ರಿ. ರ ಬಂದ ಮೊದಲು ಆಫ್ ದ, ಆಫ್ ಇವೆಲ್ಲ ನೋಡಿ, ಆಫ್ ದ ಇಷ್ಟೆಲ್ಲ ಏನವಲ್ಲ ಇವೇನವಲ್ಲ ಫಸ್ಟ್ ಬಿಡಿಸ್ಬೇಕಿದು. ಆಮೇಲೆ ಸೆಕೆಂಡ್ ಭಾಗಾಕಾರ ಕ್ರಿಯೆ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಯಾವ್ಯಾವ ಮೊದಲು ಬಿಡಿಸ್ಬೇಕು ಇನ್ನೊಂದ್ಸಲ ತಿಳಿಸಿ ಹೇಳ್ತೇನೆ ನೀವು. ಯಾಕಂದ್ರೆ ಪರ್ಫೆಕ್ಟ್ ಕಂಸದೊಳಗೆ ಯಾವ್ದು ಅನ್ನೋದು ನಿಮ್ಗೆ ಗುರ್ತಾಯ್ತು. ಈಗ ಯಾವುದು ದುಂಡು ಕಂಸ ಮೊದಲ, ದುಂಡು ಕಂಸದೊಳಗೆ ಅಕಸ್ಮಿಕ ಕ್ರಿಯೆಗಳು ಬಂದು ಅಂದ್ರೆ ರ ದ ಯ ಲ, ಆಮೇಲೆ ರ ಇವೆಲ್ಲ ಗೊತ್ತಾತ. ಇಂಗ್ಲೀಷ್ನಾಗ ಆಫ್ ಹಿಂಗೇನ್ರ ಬಂದು ಅಂದ್ರೆ ಇವು ಫಸ್ಟ್. ಸೆಕೆಂಡ್ ಭಾಗಾಕಾರ, ಥರ್ಡ್ ಗುಣಾಕಾರ, ಆಮೇಲೆ ಪ್ಲಸ್, ಆಮೇಲೆ ಮೈನಸ್. ಯಾವುದೇ ಕಂಸದಾಗ ಬಂದರೂ ಇದನ್ನೇ ನೀವು ಫಾಲೋ ಮಾಡ್ಬೇಕಿನ್ನು. ಕಂಸದ ಒಳಗೆ ಬಂದಿತ್ತು ರ ಬಂದಿತ್ತಂದ್ರೆ ಎರಡೂ ದುಂಡು ಕಂಸದ ರ ಬಂದಿತ್ತಂದ್ರೆ ಅದು ಮೊದಲು ಬಿಡಿಸ್ರಿ. ಆಮೇಲೆ ಭಾಗಾಕಾರ ಬಿಡಿಸ್ರಿ, ಆಮೇಲೆ ಪ್ಲಸ್ ಬಿಡಿಸ್ರಿ, ಆಮೇಲೆ ಮೈನಸ್ ಬಿಡಿಸ್ರಿ, ಆಮೇಲೆ ಹೀಗೆಲ್ಲ ತಿಳ್ಕೊಂಡು ಗಣಿತಗಳನ್ನು ಮಾಡಬೇಕು. ಆಮೇಲೆ ಯಾವುದೇ ಒಂದು ಸಂಖ್ಯೆ ಮೇಲೆ ಒಂದು ಗೆರೆ ಬಂದಿತ್ತು ಅಂತಂದ್ರೆ ಆ ಹಿಂದಿನ ಚಿನ್ನಕ್ಕೆ ಒಟ್ಟ ನೀವು ತಲೆ ಕೆಡಿಸ್ಕೋಬಾರ್ದು. ಈಗ ಒಂದು ಉದಾಹರಣೆ ಹಾಕಿ. ಇಲ್ಲಿ ಭಾಗಲೇ ಅದ, ಇಲ್ಲಿ 5 - 2 ಅದ.
ಇಲ್ಲಿ ಗೆರೆ ಹಾಕ್ತು ಅಂತಂದ್ರೆ ಈ ಚಿನ್ನಕ್ಕೆ ಅಂಕಿಗೇನು ಸಂಬಂಧ ಇಲ್ಲ. ಅದಕ್ಕೆ ಮೊದಲ ಇದನ್ನು ರೇಖಾವರ್ಣನ ಬಿಡಿಸ್ಕೋಬೇಕು. ಇಷ್ಟು ಕ್ರಿಯೆಗಳು ನಿಮ್ಮ ನೆನಪಿರಲಿ. ಮುಂದೆ ನಿಮ್ಮ ಸರಳೀಕರಣ ಭಾಗಗಳು ಭಾಳ ಸರಳ ಬರ್ತಾವೆ, ತಿಳ್ಕೊರಿ. ಈಗ ನಾವು ಈ ಕ್ರಿಯೆಯನ್ನು ಮೊದಲು ಬಿಡಿಸ್ಕೋಬೇಕು. ಅರ್ಧದ್ರೊಳಗೆ ಗಿರ್ದ ಹೋಗ್ತಂದ್ರೆ ಗಿರ್ದಾನೆ ಆ ಬಾಯಲೇನೆ ಮಾಡಬೇಕು ನೀವು. 1/2 ಮೈನಸ್ 1/4 ತೀತಲ್ಲ ಲಸ 4 2 2 4 1 2 1 2 ಮೈನಸ್ 1 1 1 ಈಜ್ವಲ್ ಟು 1/4 ತೀತಲ್ಲ. ಅದನ್ನು ಇಲ್ಲಿ ತಂದು ಹಚ್ಚಿರಿ. 1/2 ಪ್ಲಸ್ ಪುಷ್ಪಾವರಣ 1/4 ಭಾಗಿಲೆ 1/4. ಯಾವುದೇ ಒಂದು ಭಿನ್ನ ರಾಶಿಗೆ ನೀವು ಅದೇ ಭಿನ್ನ ರಾಶಿಯನ್ನು ಭಾಗಿಸಿದ್ರೆ ಏನು ಬರ್ತದೆ? 1/2 ಪ್ಲಸ್ ಇದು ನೋಡ್ರಿ 1/4 ಭಾಗಿಲೆ ಇದು ಭಾಗಿಲೆ 1/4 ಈಜ್ವಲ್ ಟು 1/4 ಗುಂಡ್ಲೆ ಮೇಲೆ 4/1. ಈ ಕ್ರಿಯೆಯನ್ನು ಮೊದಲು ಬಿಡಿಸ್ಕೋಬೇಕು. ಯಾಕಂದ್ರೆ ನಾವು ಬಾಯಿದಿಂದ ಭಾಳ ಫಾಸ್ಟ್ ಬಿಡಿಸ್ತಿರ್ತೀವಿ. ನಿಮಗೆ ತಿಳಿಯಂಗೆ ಬಿಡಿಸ್ಬೇಕಲ್ಲ, ನಿಮಗೆ ತಿಳಿಯುವಂಗೆ ನಾ ಬಿಡಿಸ್ತೀನಿ. ಈಗ ಮೊದಲು ಈ ಕ್ರಿಯೆಯನ್ನು ಮೊದಲು ಬಿಡಿಸ್ಕೋಬೇಕು. ಈಗ ಇದಾಗ್ಯದ ಈಗಿದು ಬರೋಬರಿ 1/4 ಭಾಗಲೆ 1/4 ಈಜ್ವಲ್ ಟು 1/4. ಗುಣಾಕಾರ ಅಂದ್ರೆ ಏನಾಗ್ತದೆ? ಗುಣಕ ವಿಲೋಮ ಆಗ್ತದೆ. ಇದು ಮೇಲೆ 4 ಆಗ್ತದೆ, ತಳಗ 1 ಆಗ್ತದೆ. 4 1 4 1/1 ಈಜ್ವಲ್ ಟು 1. ಈಗ ತಂದು ಹಚ್ಚಿರಿ. 1/2 ಪ್ಲಸ್ 1 ಈಜ್ವಲ್ ಟು ಹೆಂಗೆ ಮಾಡ್ಬೇಕು? 1 ಈಚೆಗೆ ಹಚ್ಚಿದ್ರೆ ನಡೀತದೆ. 1 ಪುನಃ 1/2. ಆನ್ಸರ್ ಎಲ್ಲದ ನೋಡ್ರಿ, ಸಿ. ಹೆಂಗೆ ಗಣಿತಗಳನ್ನ ತಿಳ್ಕೊಂಡು ಮಾಡ್ಬೇಕು ಅಂದ್ರೆ ಸರಳೀಕರಣ ಭಾಗ ಬಂದು ಅಂದ್ರೆ ಬಾಯಿಲೇನೆ ಲೆಕ್ಕ ಮಾಡ್ಬೇಕಾಗ್ತದ. ನೀವು ಮೈನಸ್ ಪ್ಲಸ್ ಸಾಕಷ್ಟು ತಿಳಿಸೋದೀಗ. ಇದನ್ನ ಚೆನ್ನಾಗಿ ನೋಡಿ ಗಣಿತಗಳನ್ನ ಫೇರ್ದಾಗ ಬರ್ಕೊಡ್ರಿ. ಯೋಚನೆ ಮಾಡ್ರಿ. ಇನ್ನು ಮುಂದೆ ದೊಡ್ಡ ಸರಳೀಕರಣಗಳು ಬರ್ತಾವೆ.